ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದು ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ವಿವಿಧ ಸಮುದಾಯಗಳ ವತಿಯಿಂದ ಆಗ್ರಹ, ಸಿಎಂ ಬದಲಾವಣೆಯಾದರೆ ಹೋರಾಟದ ಎಚ್ಚರಿಕೆ. ಕಾಂತರಾಜು ವರದಿ ಹತ್ತಿಕ್ಕುವ ಹುನ್ನಾರ ನಡೀತಾ ಇದೆ. ಬಸವರಾಜ ಮಾಳ್ಗೆ, ಸಿಎಂ ಬದಲಾವಣೆ ಮಾಡಿ ಅರಾಜಕತೆ ಉಂಟು ಮಾಡಲು ಪ್ರಯತ್ನಿಸಲಾಗ್ತಾ ಇದೆ. ಅನಿಲ್ ಕುಮಾರ್ ಬೆಲ್ದಾರ್. ರಾಜ್ಯದಲ್ಲಿ ಮೆಕ್ಕೆಜೋಳ ಹಾಗೂ ಹೆಸರು ಖರೀದಿ ಕೇಂದ್ರ ಇಂದಿಗೂ ಸ್ಥಾಪನೆಯಾಗಿಲ್ಲ. ಶಾಸಕರ ಖರೀದಿ ಕೇಂದ್ರ ಮಾತ್ರ ಸ್ಥಾಪನೆಯಾಗ್ತಾ ಇದೆ. ಸರ್ಕಾರದ ವಿರುದ್ಧ ಎನ್ ರವಿಕುಮಾರ್ ವಾಗ್ದಾಳಿ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ, ಇದು ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ಆಕ್ರೋಶ. ಶಿವನಗರದ ಅಮೃತಪ್ಪ ಹೋಟೆಲ್ ಪಕ್ಕದಲ್ಲಿ ಗುರುಜಿ ಆದಿವಾಸಿ ಗಿಡಮೂಲಿಕೆ ಔಷಧಿ ಕೇಂದ್ರ ಸ್ಥಾಪನೆ. ಭದ್ರಾಚಲಂನ ರಾಮ ಗುರು ಮಹಾರಾಜ್ ಅವರಿಂದ 360 ರೋಗಗಳಿಗೆ ಔಷಧಿ ನೀಡುತ್ತಾ ಇದ್ದಾರೆ. ಜಿಲ್ಲೆಯ ಜನತೆ ಸದುಪಯೋಗ ಪಡೆದುಕೊಳ್ಳಲು ಗುರುಜಿ ಕೋರಿಕೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಕಾನೂನು ಬಾಹಿರ ನಡೆಯನ್ನು ವಿರೋಧಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲಿಸಿ ಹೋರಾಟ. ಆರ್ಎಸ್ಎಸ್ ವಿರುದ್ಧ ಕ್ರಮ ಕೈಗೊಳ್ಳಲು ಮುಖಂಡರಿಂದ ಆಗ್ರಹ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜನಸಂಖ್ಯೆಗೆ ಅನುಗುಣವಾಗಿ ಶೋಷಿತರಿಗೆ, ಹಿಂದುಳಿದವರಿಗೆ ಮತ್ತು ದಲಿತರಿಗೆ ಮೀಸಲಾತಿಯನ್ನು ಸಿಗಬೇಕೆಂದು ಸಮೀಕ್ಷೆಯನ್ನು ಮಾಡಲಾಗಿತ್ತು. ಸದ್ಯ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಕಾಂತರಾಜು ವರದಿ ಮೂಲೆಗುಂಪು ಮಾಡುವ ಪ್ರಯತ್ನ ಪಟ್ಟಭದ್ರ ಹಿತಾಸಕ್ತಿಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಅವರೇ ಮೂಲ ಕಾರಣ ಎಂದು ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಬಸವರಾಜ ಮಾಳ್ಗೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ, ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಕಾಂತರಾಜು ವರದಿ ಜಾರಿಯಾಗುತ್ತೆ ಎನ್ನುವ ವಿಶ್ವಾಸ ನಮಗಿಲ್ಲ. ಶೋಷಿತರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಮೇಲೆತ್ತುವಂಥ ಕಾರ್ಯ ಮಾಡ್ತಾರೆ ಎನ್ನುವಂತಹ ಭರವಸೆಯಿಂದಲೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರು ಒನ್ ಸೈಡ್ ಓಟ್ಗಳನ್ನು ಹಾಕಿ ಅವರು 5 ವರ್ಷ ಸಿಎಂ ಇರ್ತಾರೆ ಅನ್ನುವ ಕಾರಣಕ್ಕಾಗಿ ಒಂದೇ ಒನ್ ಸೈಡ್ ಓಟನ್ನು ಹಾಕಿ ನಾವು ಅವ್ರನ್ನ ಗೆಲ್ಲಿಸಿದ್ದೇವೆ. ಆದರೆ ಮಧ್ಯದಲ್ಲೇ ಈ ರೀತಿ ಅರಾಜಕತೆ ಉಂಟು ಮಾಡಿದರೆ ರಾಜ್ಯದಲ್ಲಿ ಮತ್ತೆ ನಮಗೆಲ್ಲ ನ್ಯಾಯ ಹೇಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ರಾಜ್ಯದ ತುಂಬ ದಂಗೆಗಳಾಗ್ತವೆ, ಪ್ರತಿಭಟನೆಗಳು ನಡೆಯುತ್ತವೆ ಎಂದು ಹೇಳಿದರು. ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೆಲ್ದಾರ್ ಮಾತನಾಡಿ, ಇಂದು ರಾಜ್ಯದಲ್ಲಿ ಮನುವಾದಿಗಳ ಮತ್ತು ಸಂವಿಧಾನದ ಮಧ್ಯೆ ಸಂಘರ್ಷ ನಡೀತಾ ಇದೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದು ಅವರ ನೇತೃತ್ವವನ್ನು ಒಪ್ಪಿ ಜನ ಮತ ಹಾಕಿದ್ದಾರೆ. ಈಗ ಷಡ್ಯಂತ್ರದಿಂದ ಅವರನ್ನು ಕೆಳಗಿಳಿಸಿ ಅರಾಜಕತೆ, ಅಶಾಂತಿ ಮೂಡಿಸುವ ಹುನ್ನಾರ ನಡೀತಾ ಇದೆ. ಒಂದು ವೇಳೆ ಸಿಎಂ ಬದಲಾವಣೆ ಆದರೆ ನಂತರ ದಲಿತ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ಕಾಂಗ್ರೆಸ್ ಹೈಕಮಾಂಡ್ ಸದ್ಯ ನಡೀತಾ ಇರುವಂತಹ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ರಮೇಶ್ ಡಾಕುಳಿಗಿ ಮಾತನಾಡಿ, 2028ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕಂದ್ರೆ ಸಿದ್ದರಾಮಯ್ಯ ಅವರನ್ನೇ ಸಿಎಂ ಸ್ಥಾನದಲ್ಲಿ ಮುಂದುವರಿಸಬೇಕು. ಇಲ್ಲದೇ ಇದ್ದರೆ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಹೇಗೆ ಸೋಲಾಗಿದೆ ಅದೇ ರೀತಿ ರಾಜ್ಯದಲ್ಲಿಯೂ ಕೂಡ 2028ರಲ್ಲಿ ಸೋಲಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಮಾತನಾಡ್ತಾರೆ. ಇದೇ ವೇಳೆ ವೇದಿಕೆ ಮೇಲೆ ಉಭಯ ಒಕ್ಕೂಟದ ಮುಖಂಡರಾಗಿರ್ತಕ್ಕಂಥ ತಾನಾಜಿ ಸಗರ್, ತುಕಾರಾಮ್ ಚಿಂಪೋಡೆ, ಸುಭಾಷ್ ಹಮಿಲಪುರೆ, ಶೈಲೇಂದ್ರ ಹಿಬಾರೆ, ಶಾಂತಕುಮಾರ್, ರಾಜ್ಕುಮಾರ್, ಪುಂಡ್ಲಿಕ್ರಾವ್, ಪ್ರದೀಪ್ ನಾಟೇಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಲ್ಪಸಂಖ್ಯಾತರಿಗಂದ್ರೆ ನಮಗೆ ಕೈ ಇಡ್ಲಿಕ್ಕೆ ಯಾರೋ ಒಬ್ರು ಒಟ್ಟು ಬಂದಿರ್ತಾರೆ. ಭಾರತದ ಸಂವಿಧಾನ ಬರೀಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಹುಟ್ಟು ಬಂದಂಗೆ ನಾನು ಭಾಳ ಹಳೆ ಕಥೆಗಳು ಹೇಳಲಿಕ್ಕೆ ಹೋಗಂಗಿಲ್ಲ. ಆ ಹಳೆವೆಲ್ಲ ಬುದ್ಧ, ಬಸವ, ಅಂಬೇಡ್ಕರ್ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಂಗಿಲ್ಲ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತ ದೇಶ ಸ್ವಾತಂತ್ರ್ಯ ಆಗಿದ್ದ ಮೇಲೆ ನಮಗೆ ಒಂದು ಆಶಾಕಿರಣವಾಗಿ ಬಂದು ಭಾರತೀಯ ಸಂವಿಧಾನ ಕೊಟ್ಟು ಹಿಂದುಳಿದವರಿಗೆ, ವಿಶೇಷವಾಗಿ ಹಿಂದುಳಿದವರಿಗೆ 340 ಆರ್ಟಿಕಲ್ ಅನ್ನು ಕೊಟ್ಟು ನಮಗೂ ಒಂದು ಮೀಸಲಾತಿ ಸಿಗಬೇಕು ಅಂತಕ್ಕಂಥದ್ದನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರಂತೆ ರಾಜ್ಯದಲ್ಲಿ ಹೌನರ್ ಕಮಿಷನ್ ಜಾರಿ ಮಾಡೋದ್ರ ಮುಖಾಂತರ ದೇವಾಂಗದ ದೇವರ ವರ್ಷರು ಅದಾದ್ಮೇಲೆ ಕಾಂತರಾಜ್ ವರದಿ ಏನಾದರೂ ಜಾರಿ ಆಗ್ತದಂತ ನಾವೆಲ್ಲರೂ ಇಲ್ಲೇ ಇದೇ ಸ್ಟೇಜಿನ ಮೇಲೆ ನಾವು ಸುಮಾರು ಪತ್ರಿಕಾ ಗೋಷ್ಠಿಗಳನ್ನು ಮಾಡಿದ್ವಿ. ಕಾಂತರಾಜ್ ವರದಿ ಜಾರಿ ಆಗಬೇಕು. ಶೋಷಿತ ಸಾಹೇಬ್ರಿಗೆ ಅಂದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಆರ್ಥಿಕ ದಿವಾಳಿ ಆಗಿಲ್ಲ. ಆರ್ಥಿಕ ದಿವಾಳಿ ಆಗ್ಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ಬಿಡಂಗಿಲ್ಲ. ಅವ್ರು ಒಂದು ಮಾತನ್ನು ಹೇಳಿದ್ರು, ನಾನು ಗ್ಯಾರಂಟಿಯನ್ನ ಯಥಾವತ್ತಾಗಿ ಜಾರಿ ಮಾಡ್ತೀನಿ, ಕುರ್ಚಿ ಖಾಲಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಪ್ರಮಾಣ ವಚನ ತಗೊಂಡಿದ್ದ ದಿವಸ ಹೇಳಿದ್ರು. ಆ ಎದೆಗಾರಿಕೆ, ಆ ಶಿಸ್ತು, ಆ ಬದ್ಧ
ಅರಾಜಕತೆ ಮತ್ತು ಶೋಷಿತರಿಗೆ ಮತ್ತು ಹಿಂದುಳಿದರಿಗೆ ಇರ್ತಕ್ಕಂಥ ಏನು ಅನುಕೂಲಗಳಿವೆ ಅಥವಾ ಇವರಿಗಿರ್ತಕ್ಕಂಥ ಕಾಳಜಿ ಬೇರೆ ಯಾವ ಲೀಡರ್ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಜೊತೆಗೆ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನಾದರೂ ಹಿಂದುಳಿದರಿಗೆ ದಲಿತರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಇದೆ ಅಂದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ತಮ್ಗೆ ಗೊತ್ತಿರಬೇಕು, ಇವತ್ತು ಬೇರೆ ಬೇರೆ ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಆಳಿ ಹೋಗಿವೆ, ಆದ್ರೆ ಹಿಂದುಳಿದರಿಗಾಗಲಿ ದಲಿತರಿಗಾಗಲಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಂಗಾರಪ್ಪನವರು, ಮೊಯ್ಲಿಯವರು, ಈ ಮೂರನೇದವರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು ಹಿಂದುಳಿದ ಜಾತಿಗಳಿಂದ ಬಂದಿರತಕ್ಕಂಥದ್ದು. ಯಾಕಂದ್ರೆ ನಾವು 50% ಇದೆ ಹಿಂದುಳಿದ ಜಾತಿಯವರು ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಹಕ್ಕಿದೆ ಇದು, ನಾವು ಇದು ವೋಟರ್ಸ್ ಇದ್ದೀವಿ, ನಮ್ಮ ಹಕ್ಕಿದೆ. ಸೊ ಈ ಕಾಂಗ್ರೆಸ್ ನಾವು ಯಾಕೆ ಬೆನ್ನತ್ತಿದ್ವಿ, ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅಂದ್ರೆ ಇಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು. ಆ ಸಿಗ್ತಕ್ಕಂಥ ನ್ಯಾಯವನ್ನು ಕಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಅದು ಸಿದ್ದರಾಮಯ್ಯರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನ ಏನಾದ್ರು ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ದಂಗೆ ಆಗ್ತದೆ, ಬೀದಿಗೆ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. 2028ರಲ್ಲಿ ನಾವು ತತ್ಕೊಳ್ಳುವಂತ ಪಾಠ ಕಲಿಸ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಮಾತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮನುವಾದಿಗಳ ವಿರುದ್ಧ ಮತ್ತು ಸಂವಿಧಾನ ನಡುವಿನ ಜಗಳ ಇದೆ. ಯಾಕೆಂದರೆ 2023ರ ಚುನಾವಣೆ ಹಿಂದಿನ ಏನು ಬಿಜೆಪಿ ಸರ್ಕಾರ ಇತ್ತು, ಅವರ ನಡೆ, ಅವರ ಆಡಳಿತ, ಅವರು ಶೋಷಿತರ ಮೇಲೆ, ದಲಿತರ ಮೇಲೆ ಯಾವ ಥರದ ದಬ್ಬಾಳಿಕೆ ಮಾಡಿದ್ರು ನೀವೆಲ್ಲರಿಗೂ ಗೊತ್ತಿದೆ. ಯೋಜನೆಗಳಿರ್ಬೋದು, ಜನರ ಕಷ್ಟಗಳಿರ್ಬೋದು, ಅದನ್ನು ಬದಿಗೊತ್ತಿ ಇಡೀ ರಾಜ್ಯದ ದಲಿತ ಸಂಘಟನೆಗಳು, ಅಹಿಂದ ವರ್ಗದ ಎಲ್ಲ ಸಂಘಟನೆಗಳು ಸೇರಿಕೊಂಡು 2023ರಲ್ಲಿ ಸುಮಾರು 1 ಲಕ್ಷ ಜನ ಸೇರಿ ಬೆಂಗಳೂರಿನ ನ್ಯಾಷನಲ್ ಗ್ರೌಂಡ್ನಲ್ಲಿ ಒಕ್ಕೂರಿನಿಂದ ನಿರ್ಣಯ ತಗೊಂಡು ಈ ರಾಜ್ಯದಲ್ಲಿ 23ರ ಚುನಾವಣೆ ಅದು ಸಂವಿಧಾನಬದ್ಧವಾಗಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ನಡೀತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರನ್ನ ಒಪ್ಪಿ ಈ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಂಡ ಬಹುಮತವನ್ನು ನೀಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ 5 ವರ್ಷ ಇರಬೇಕಂತ ಇಡೀ ರಾಜ್ಯದ ಜನತೆಯ ಆಸೆ ಆಗಿತ್ತು. ಜನರು ಸಹ 5 ವರ್ಷ ಮುಖ್ಯಮಂತ್ರಿ ಅಂತ ಅವರನ್ನು ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಒಳಗಡೆ ಏನಾಗಿದೆ ಜನರಿಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಒಳಗೆ ಏನಾಗಿದೆ. ಆದರೆ ಚುನಾವಣೆ ನಡೆದಿದ್ದು ಸಿದ್ದರಾಮಯ್ಯವರ ನೇತೃತ್ವವನ್ನು ಒಪ್ಪಿ ಈ ರಾಜ್ಯಕ್ಕೆ ಒಂದು ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣನ ತತ್ವ ಸಿದ್ಧಾಂತದ ಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಈ ಸರ್ಕಾರವನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳ್ತಕ್ಕಂತಹ ಒಂದು ಧ್ಯೇಯವಾಕ್ಯದೊಂದಿಗೆ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿ ಇವತ್ತು 2.5 ವರ್ಷ ಕಳೀತಾ ಬಂದಿದೆ. ಈ 2.5 ವರ್ಷದಲ್ಲಿ ನಿಮಗೆಲ್ಲ ಗೊತ್ತಿದೆ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಯಾವುದೇ ಅಶಾಂತಿಗೆ, ಯಾವುದೇ ಒಂದು ಗೊಂದಲಕ್ಕೆ ಇಡಕೊಡದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಮತ್ತೆ ಹಿಂದಿನ ಏನು ಈ ಹುನ್ನಾರಗಳಿದೆ, ಸಂವಿಧಾನ ವಿರೋಧ ಶಕ್ತಿಗಳೇನಿದೆ, ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕತ್ವ ಒಪ್ಪದಂತಹ ಶಕ್ತಿಗಳು ಮತ್ತೊಮ್ಮೆ ಈ ರಾಜ್ಯದಲ್ಲಿ ನಾವು ಹೆಂಗರ ಮಾಡಬೇಕು, ಹಿಂದಿನ ಬಾಗಿಲಿನಿಂದ ಬರಬೇಕು, ಇಲ್ಲಾಂದ್ರೆ ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಈ ಒಳ್ಳೆ ಆಡಳಿತ ನೀಡತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನ ಒಂದು ಕುಂಠಿತಗೊಳಿಸಬೇಕು, ಅರಾಜಕತೆಯನ್ನು ಉಂಟು ಮಾಡಿಸ್ಬೇಕಂತ ಹೇಳಿ ಏನು ಅಶಾಂತಿ ವಾತಾವರಣ ಉಂಟು ಮಾಡಿದರೆ ಅದಕ್ಕೆ ನಾವು ನಮ್ಮ ಶೋಷಿತ ವರ್ಗಗಳ ಒಕ್ಕೂಟದಿಂದ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮೊದಲನೇದಾಗಿ ಯಾಕೆಂದ್ರೆ ಒಂದು ಚುನಾಯಿತ ಸರ್ಕಾರವನ್ನು ಮತ್ತು ರಾಜ್ಯದ ಜನರು ಒಪ್ಪಿ ಮುಖ್ಯಮಂತ್ರಿ ಆಯ್ಕೆ ಮಾಡಿದಂತಹ ಇದೆ, ನಮ್ಮ ಹಕ್ಕಿದೆ, ನಮ್ಮ ಪಾಲಿದೆ, ಅದು ದಲಿತ ಮುಖ್ಯಮಂತ್ರಿ ಆಗಬೇಕು. ಮೊದಲನೇದಾಗಿ 5 ವರ್ಷ ಸಿದ್ದರಾಮಯ್ಯನ ಆಯ್ಕೆ ಮಾಡಿದ್ದೇವೆ, 5 ವರ್ಷ ಅವರೇ ಇರಬೇಕು. ಒಂದು ವೇಳೆ ಏನಾದ್ರು ಚೇಂಜಸ್ ಆಗ್ಲತ್ತವೆ ಅಂದ್ರೆ ಅದನ್ನ ನಾವು ದಲಿತ ಮುಖ್ಯಮಂತ್ರಿ ಬೇಡಿಕೆ ಇಟ್ಟಿದ್ದೀವಿ. ಇವತ್ತು ಎಲ್ಲ ಕಡೆ ತಾವು ನೋಡ್ತಾ ಇದ್ದೀರಿ. ಇದು ಮುಂದಿನ ದಿನಗಳಲ್ಲಿ ಜಿಲ್ಲಾವಾರು ಸಮಾವೇಶಗಳನ್ನ ನಾವು ಹಕ್ಕನ್ನು ಮಂಡಿಸ್ತಾ ಇದ್ದೀವಿ. ಸಿದ್ದರಾಮಯ್ಯರ 5 ವರ್ಷ ಮುಂದುವರಿಬೇಕು, ಅದನ್ನ ಆಗಿಲ್ಲ ಅಂದ್ರೆ ಇದು ಮಾತ್ರ ಮಾಡಬೇಕಂತ ಈ ಒಂದು ಗೋಷ್ಠಿಯ ಉದ್ದೇಶ. ಹಾಗಾಗಿ ಯಾವುದೇ ಕಾರಣಕ್ಕೆ ಒಳ್ಳೆ ಸರ್ಕಾರ ನೀಡತಕ್ಕಂತಹ ಸಿದ್ದರಾಮಯ್ಯರ ನೇತೃತ್ವ ಸರ್ಕಾರ ಹೀಗೆ ಮುಂದುವರಿಬೇಕೆಂಬುದೇ ನಮ್ಮ ಎಲ್ಲ ಶೋಷಿತರ, ಹಿಂದುಳಿದರ, ಅಲ್ಪಸಂಖ್ಯಾತ ಮತ್ತು ದಲಿತ ಸಂಘಟನೆಗಳ ಒಕ್ಕೂರಿನ ಆಗ್ರಹ ಇದೆ. ಧನ್ಯವಾದಗಳು. ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಕ್ವಿಂಟಲ್ಗೆ 2,400 ರೂಪಾಯಿ ನಿಗದಿಗೊಳಿಸಿ ಖರೀದಿ ಕೇಂದ್ರವನ್ನು ರಾಜ್ಯದಲ್ಲಿ ನಿಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡಿ ಎಂದು ಹೇಳಿದರೂ ಕೂಡ ಇಂದಿಗೂ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿಯೇ ಇಲ್ಲ.
ಬದಲಾಗಿ ಶಾಸಕರ ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ತಾ ಇದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಎನ್ ರವಿಕುಮಾರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಬಿಜೆಪಿ ವತಿಯಿಂದ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ರವಿಕುಮಾರ್ ಅವರು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರವಾಗಿದೆ. ಖಾಸಗಿ ಏಜೆನ್ಸಿ ಜೊತೆಗೆ ಶಾಮೀಲಾಗಿ ರೈತರು ಬೆಳೆದ ಬೆಳೆಗಳನ್ನು ಕಡಿಮೆ ದರದಲ್ಲಿ ಖರೀದಿಸಿ ರೈತರ ಬೆನ್ನು ಮೂಳೆಯನ್ನು ಮುರಿಯಲು ಮುಂದಾಗಿದೆಯೇ ಎನ್ನುವಂಥ ಅನುಮಾನ ಕಾಡ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆದೇ ಇದ್ದರೆ ನವೆಂಬರ್ 27, 28 ಮತ್ತು 29ರಂದು 200 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ಪ್ರತಿಪಾದಿಸಿದರು. ಸರ್ಕಾರವೇ ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಮಾಡಿರುವಾಗ ಬೀದರ್ನಲ್ಲಿ ಏಕೆ 2,950 ರೂಪಾಯಿ ನಿಗದಿ ಮಾಡಲಾಗಿದೆ? ಇದು ಬೀದರ್ ಜಿಲ್ಲೆಗೆ ಅನ್ವಯ ಆಗುವುದಿಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಇಲ್ಲಿಯ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ ಎಂದು ಸಚಿವ ಖಂಡ್ರೆ ಅವರ ವಿರುದ್ಧ ಹರಿಹಾಯ್ದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ನವೆಂಬರ್ 27, 28ರಂದು ಜನಪರ ನೋಟ, ರೈತ ಪರ ಹೋರಾಟ ಈ ಶೀರ್ಷಿಕೆ ಅಡಿಯಲ್ಲಿ ರಾಜ್ಯದಾದ್ಯಂತ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗ್ತಾ ಇದೆ ಎಂದರಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ರೈತರ ಬೆಳೆಹಾನಿ ಪರಿಹಾರವನ್ನು ನೀಡಬೇಕು ಎಂದು ಬೆಲ್ದಾಳೆ ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಕೂಡ ಈ ಸಂದರ್ಭದಲ್ಲಿ ಮಾತನಾಡುತ್ತಾರೆ. ಇದೇ ವೇಳೆ ಹುಮನಾಬಾದ್ ಶಾಸಕ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್, ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್, ಬಿಜೆಪಿಯ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಮಾಜಿ ಬುಡಾ ಅಧ್ಯಕ್ಷ ಬಾಬುವಾಲಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಅವರಾದೆ ಯರ್ನಳ್ಳಿ, ಮುಖಂಡರಾದ ವಸಂತ್ ವಕೀಲ್ ಅವರು, ಕಿರಣ್ ಪಾಟೀಲ್, ಗುರುನಾಥ್ ರಾಜಗಿರ, ಬಸವರಾಜ್ ಪವಾರ್, ಮಾಧ್ಯಮ ಪ್ರತಿನಿಧಿ ಶ್ರೀನಿವಾಸ್ ಚೌಧರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಕಾಂಗ್ರೆಸ್ ಸರ್ಕಾರ ರೈತರ ಬೆನ್ನು ಮೂಳೆಯನ್ನು ಮುರಿದಿರುವಂಥ ಸರ್ಕಾರ ಇದು. ಹೇಗೆ ಅಂತ ಅಂದರೆ ನೋಡಿ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಮಳೆ ಬರಲ್ಲ ಅಂತ ಅಂತಿದ್ರು ಜನ. ಮಳೆಗೂ ಕಾಂಗ್ರೆಸ್ಗೆ ಏನು ಸಂಬಂಧ ಇಲ್ಲ. ಬಿ ಜೆ ಪಿ ಇದ್ದಾಗಲೂ ಅನೇಕ ಸರಿ ಜಾಸ್ತಿ ಮಳೆ ಬಂದಿದೆ, ಕಾಂಗ್ರೆಸ್ ಇದ್ದಾಗಲೂ ಅನೇಕ ಸರಿ ಜಾಸ್ತಿ ಮಳೆ ಬರ್ತಿದೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಇಷ್ಟೊಂದು ಅನುಭವಿ ರಾಜಕಾರಣಿ, ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ರಾಜಕಾರಣಿ, ಇಷ್ಟೊಂದು ಕೊಂಡು 1,600, 1,700 ರೂಪಾಯಿಗೆ ರೈತರು ಮಾರಾಟ ಮಾಡಲಿ ಮೆಕ್ಕೆಜೋಳನ ಅಂತ ನೀವೇನಾದ್ರು ಒಂದು ಮನೆಮುರುಕ ಒಪ್ಪಂದವನ್ನೇನಾದರೂ ಮಾಡ್ಕೊಂಡಿದ್ದೀರಾ ಏಜೆನ್ಸಿ ಅವ್ರ ಜೊತೆನಲ್ಲಿ ಅಂತ ನಾನು ಪ್ರಶ್ನೆಯನ್ನ ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ. ಏನ್ ಮಾಡ್ತಾ ಇದ್ದಾರೆ ಕೃಷಿ ಸಚಿವರು? ಏನ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು? ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತ ಹೇಳಿದ್ರೆ ಇವರು ಶಾಸಕರ ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ. ರಾಜ್ಯಾದ್ಯಂತ ನ್ಯೂಸ್ ಅದೇ. ಒಬ್ಬ ಶಾಸಕನಿಗಿಷ್ಟು, ಇನ್ನೊಬ್ಬ ಶಾಸಕನಿಗಿಷ್ಟು, ತಮ್ಮ ಸಂಖ್ಯೆಯನ್ನೇ ಹೆಚ್ಚು ಮಾಡೋದಕ್ಕೋಸ್ಕರವಾಗಿ ಶಾಸಕರ ಖರೀದಿ ಕೇಂದ್ರವನ್ನು ಓಪನ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. 28, 29 ಅದರಲ್ಲಿ 2 ದಿನ ಇಡೀ ರಾಜ್ಯ ತುಂಬ ಸರ್ಕಾರ ವಿರುದ್ಧ ಹೋರಾಟ ನಿಶ್ಚಯ ಮಾಡಲಾಗಿದೆ. ಅದರ ಶೀರ್ಷಿಕೆ ಅಂದರೆ ಜನಪರ ನೋಟ, ರೈತ ಪರ ಹೋರಾಟ. ಜನಪರ ನೋಟ, ರೈತ ಪರ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ನೇತೃತ್ವದಲ್ಲಿ, ಎಲ್ಲ ಜಿಲ್ಲೆಯ ಅಧ್ಯಕ್ಷ ನೇತೃತ್ವದಲ್ಲಿ ನಡೆಯಲಿದೆ. 2000 ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವ ನಮ್ಮ ನಾಯಕರಾದ ರವಿಕುಮಾರ್ಜಿ ಅವರೇ, ಸೋಮನಾಥ್ ಪಾಟೀಲ್ ಅವರೇ, ಬಾಬು ವಾಲಿ ಅವರೇ, ಪೀರಪ್ಪ ಅವರೇ, ವಸಂತ್ ಅವರೇ, ಶಶಿ ಅವರೇ, ಪವಾರ್ ಅವರೇ, ನಮ್ಮ ಈಶ್ವರ್ ಸಿಂಗ್ ಜಿ ಅವರೇ, ನಮ್ಮ ಕಿರಣ್ ಅವರೇ, ಗುರು ಅವರೇ, ಬಾಬಣ್ಣ ಅವರೇ, ಇನ್ನಿತರ ಎಲ್ಲ ನನ್ನ ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೆ ಬೆಳಗಿನ ಶುಭಾಶಯ ಕೋರುತ್ತಾ, ಬೀದರ್ ನಗರದ ಶಿವನಗರದ ಅಮೃತಪ್ಪ ಆಯುರ್ವೇದಿಕ್ ಹೋಟೆಲ್ ಪಕ್ಕದಲ್ಲಿರುವಂತಹ ಮುತ್ತಣ್ಣ ಕಾಂಪ್ಲೆಕ್ಸ್ನಲ್ಲಿ ಗುರುಜಿ ಆದಿವಾಸಿ ಗಿಡಮೂಲಿಕೆ ಔಷಧಿ ಕೇಂದ್ರ ಆರಂಭ ಆಗಿದೆ. ಇಲ್ಲಿ ಅಸ್ತಮಾ, BP ಶುಗರ್, ಕುತ್ತಿಗೆ ನೋವು, ಮೊಳಕಾಲು ನೋವು, ಸೊಂಟ ನೋವು, ಮಲಬದ್ಧತೆ, ಋತುಚಕ್ರ ಸಮಸ್ಯೆಗಳು, ಸೋರಿಯಾಸಿಸ್ ಸಮಸ್ಯೆಗಳು, ತೂಕ ನಷ್ಟ ಆಗ್ತಕ್ಕಂಥದ್ದು, ಹುಣ್ಣುಗಳು ಆಗ್ತಕ್ಕಂಥದ್ದು, ಮೂತ್ರಪಿಂಡದ ಸಮಸ್ಯೆಗಳು ಸೇರಿದಂತೆ ಒಟ್ಟು 360 ರೋಗಗಳಿಗೆ ಗಿಡಮೂಲಿಕೆ ಔಷಧಿ ನೀಡಲಾಗ್ತಾ ಇದೆ. ಜಿಲ್ಲೆಯ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ರಾಮ್ ಗುರುಜಿ ಮಹಾರಾಜ್ ಅವರು ತಿಳಿಸಿದರು. ಔಷಧಿ ಕೇಂದ್ರದಲ್ಲಿ ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂಥ ಅವರು, ನಾಡಿ ಪರೀಕ್ಷೆ, ವಯಸ್ಸು, ತೂಕದ ಆಧಾರದ ಮೇಲೆ
ನೋಡಿದ ನಂತರವೇ ಔಷಧಿಯನ್ನು ಕೈಯಿಂದಲೇ ಆಗಿಂದಾಗಲೇ ಮಾಡಿ ನೀಡಲಾಗ್ತಾ ಇದೆ. ಹೈದರಾಬಾದ್, ಕೇರಳ ಮತ್ತು ತಮಿಳುನಾಡಿನಲ್ಲಿ ನಮ್ಮ ಕೇಂದ್ರಗಳಿವೆ. ಸುಮಾರು 7 ತಲೆಮಾರಿನಿಂದ ನಾವು ಆಗಿಂದಾಗಲೇ ಕೈಯಿಂದ ತಯಾರಿಸಿರುವಂಥ ಗಿಡಮೂಲಿಕೆಗಳನ್ನು ಹಿರಿಯರ ಒಂದು ಮಾರ್ಗದರ್ಶನದಿಂದ ನಾವು ಕೊಡ್ತಾ ಬಂದಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ಒಂದು ಶಿವನಗರದಲ್ಲಿ ಒಂದು ಆಯುರ್ವೇದಿಕ್ ಅಮೃತಪ್ಪ ಹೋಟೆಲ್ ಅವರ ಒಂದು ಪಕ್ಕದಲ್ಲಿ ಏನು ನೂತನವಾಗಿ ಸ್ಥಾಪನೆ ಮಾಡಲಾಗಿದೆ ಗುರುಜಿ ಗಿಡಮೂಲಿಕೆ ಔಷಧಿ ಕೇಂದ್ರ ಎನ್ನುವಂಥದ್ದನ್ನು ಸ್ಥಾಪನೆ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ನಿಮ್ಮ ರೋಗಗಳನ್ನು ನಮ್ಮ ಹತ್ರ ಒಂದು ಹೇಳಿಕೊಂಡಾಗ ನಾವು ನಿಮಗೆ ಸಮರ್ಪಕವಾಗಿ ಒಂದು ಚಿಕಿತ್ಸೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೇವೆ ಎನ್ನುವಂಥ ಮಾತನ್ನು ಗುರುಜಿ ಹೇಳಿದರು. ಗಿಡಮೂಲಿಕೆ ಔಷಧಿ ಕೇಂದ್ರಕ್ಕೆ ಮೊಳಕಾಲು ನೋವಿನಿಂದ ಬಳಲುತ್ತಿದ್ದ ಲಕ್ಷ್ಮಿ ಎನ್ನುವಂತಹ ತಾಯಿಯೊಬ್ಬರು ಬಂದಿದ್ದರು. ಈ ಸಂದರ್ಭದಲ್ಲಿ ಅವರು ಕೂಡ ಸುದ್ದಿ ಸಮಯದೊಂದಿಗೆ ಮಾತಾಡ್ತಾ, ನನಗೆ ಸುಮಾರು ದಿವಸಗಳಿಂದ ಮೊಳಕಾಲು ನೋವಿತ್ತು, ವೈದ್ಯರು ಮೊಳಕಾಲು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದರು. ಹೀಗಾಗಿ ವಿಷಯ ತಿಳಿದ ನಂತರ ಆದಿವಾಸಿ ಗಿಡಮೂಲಿಕೆ ಔಷಧಿ ಕೇಂದ್ರಕ್ಕೆ ನಾನು ಬಂದೆ. ಅವರು ಗಿಡಮೂಲಿಕೆ ಔಷಧಿಯನ್ನು ಆಗಿಂದಾಗಲೇ ಕೈಯಿಂದ ತಯಾರಿಸಿ ನನಗೆ ನೀಡಿದರು. ಈಗ 1 ವಾರದಿಂದ ನನಗೆ ಮೊಳಕಾಲು ನೋವು ಸಂಪೂರ್ಣ ಕಡಿಮೆಯಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಇನ್ನೋರ್ವ ಮುಖಂಡರು ಚಿಕಿತ್ಸೆಗಾಗಿ ಬಂದ ಸುರೇಶ್ ಚಿಡ್ಗುಪ್ಪರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ರಾಮ್ ಗುರು ಮಹಾರಾಜ್ ಅವರು ಆಗಿಂದಾಗಲೇ ಕೈಯಿಂದ ತಯಾರಿಸಿ ಗಿಡಮೂಲಿಕೆ ಔಷಧಿಯನ್ನು ಕೊಡ್ತಾ ಇದ್ದಾರೆ. ಅವರ ಕೈಗುಣ ಚೆನ್ನಾಗಿದೆ. ಅವರ ಒಂದು ಶಾಖೆಗಳು ಹೈದರಾಬಾದ್, ಆಮೇಲೆ ಕೇರಳ, ತಮಿಳುನಾಡಿನಲ್ಲಿ ಕೂಡ ಇದೆ. ಸುಮಾರು 7 ತಲೆಮಾರಿನಿಂದ ಅವರು ಈ ಔಷಧಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಬೀದರ್ ಸೇರಿದಂತೆ ಸುತ್ತಮುತ್ತಲಿನ ಜಹೀರಾಬಾದ್, ನಾರಾಯಣ್ ಖೇಡ್, ಈ ಕಡೆ ಮಹಾರಾಷ್ಟ್ರದಿಂದ ಉದ್ಗೀರ್, ನಾಂದೇಡ್ ಎಲ್ಲ ಕಡೆಯಿಂದಲೂ ಕೂಡ ಒಂದು ರೋಗಿಗಳು ಬರ್ತಾ ಇದ್ದಾರೆ, ಗುಣಮುಖರಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಬೀದರ್ ಜಿಲ್ಲೆಯ ಜನತೆಯರು ಕೂಡ ಇವರ ಒಂದು ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. हम आदिवासी शबरी आदिवासी लोगों के भद्राचलम से हैदराबाद में, तमिलनाडु में, केरला में हमारा जड़ी बूटियों का आश्रम रहा है. बेदर से लगे भी हैदराबाद लोग आया था, कुछ पेशेंट लोग आया था, गुरु महाराज इधर भी आश्रम बोला हुआ आश्रम लगा है. सब जड़ी बूटी गठियाबाद, संधिवात, कुंभवात, सर्दी, जुकाम, नजला, चर्म रोग, जो कुछ भी बीमार रहता है जड़ी बूटी गिड़मूलिक है ना, ये गिड़मूलिक से सब बीमारी को देख के नाड़ी विधान देखकर नाड़ी परीक्षा करके ये जड़ी बूटी दवा से ठीक कर सकता है. अशुद्ध रोग भी देख के नाड़ी विधान से वात, पित्त, कफ 3 तासीर विधान देखकर उसको ट्रीटमेंट करके उसका जड़ी बूटी से ऑयल देता, पत्ता का मसाज करता है. सब कुछ जो कुछ बीमार हो ठीक होने का संकल्प होता है. सब भगवान का कृपा, माता जी का कृपा से सब कुछ हो जाता है. कौन सा इसको डिसीज को आप ट्रीटमेंट देते? और गठियाबात का, संधिवात का, और चर्म रोग, आस्थमा, एलर्जी, और जो कुछ भी जो प्रॉब्लम जो होता है उसके लिए सब कुछ बीमारी के लिए शुगर का, बीपी का, सब जड़ी बूटी के तो शुगर का मतलब क्या है, जो उसमें कंट्रोल रहना पड़ेगा, जो परहेज आप उसका हिसाब से जड़ी बूटी का है तो नॉर्मल कर सकता है, उसमें कोई दिक्कत नहीं पड़ेगा. और बाकी कोई भी बीमारी तो लकवा बीमारी हो, चर्म रोग हो, सोरायसिस, और सब कुछ बीमारी के लिए उसके इंतजाम कर सकता है. तो भी भगवान का दुआ से भी आशीर्वाद हो रहा है. ज़्यादा से इधर हाँ, पब्लिक बहुत लोग ज़्यादा, पब्लिक भी बहुत इंटरेस्ट प्रेम से हो रहा है, सब प्रेम से बात कर रहा है. सब लोग अच्छा महाराज के लिए बहुत अच्छा सफल भी कर रहा है, बहुत सेवा भी कर रहा है. पर बहुत बाकी लोग बहुत अपने मेरे को सेवा भी कर रहा है, बहुत अच्छा सुख शांति में रह रहा है. आपका नाम बोलिए. हम राम जी, गुरु महाराज राम जी बोलता है. सारा दुनिया में सब लोग जो अपने बेदर का लोग सब लोग सुख शांति से रहना, सब बीमार से शांति, सुख शांति से सबका बीमारी दूर होना चाहिए. भगवान का कृपा से सब अच्छा रहना. ಕೈಕಾಲು ಬೊಟ್ಟು ಎಲ್ಲ ಜುಮ್ ಹಿಡಿತಿದ್ವು, ಹಿಂಗೆ ನಿಗರಿ ಹೋಯ್ತಿದ್ವು, ಮಾಡ್ತಿಲ್ಲಕ್ಕೆ ಬರ್ತಿಲ್ಲ, ಕಾಲೆಲ್ಲ ಉಬ್ಬಿದು, ದಸ ಹೊಡಿತಿತ್ತು ಕಾಲು. ಈಗ ಔಷಧ ಕೊಟ್ಟರೆ 10 ದಿನ ಆಯಿತು, ಕಡಿಮೆ ಆಗ್ಯದ. ಇನ್ನು ತೊಗೊಲತ್ತೀನಿ ಔಷಧ, ಕಡಿಮೆ ಅದ. ನಂಗೆ ಕಡಿಮೆ ಆಗ್ಯದಂತೆ ನಮ್ಮ ವೈನಿಗೆ ಕರ್ಕೊಂಡು ಬಂದೀನಿ ಮತ್ತೆ ತೋರಿಸ್ಲಕ್ಕೆ. ಆಯುರ್ವೇದಿಕ್ ಅದ, ಗಿಡಮೂಲಿಕೆ ಎಲ್ಲ. ಅದು ಮತ್ತೇನೇನೋ ತಪ್ಪಲೆಲ್ಲ ಹೇಳಿರು, ಅದು ಕಟ್ಕೊರಿ ಕಾಸ್ಕೊರಿ ಅಂದ್ರೆ ಕಾಸ್ಕೊಂಡೀನಿ. ಮತ್ತೊಂದು ಬಾಟಲ್ ಬರ್ಕೊಟ್ಟಿರು ತಂದ್ರೆ ನಾ ತೊಗೊಲತ್ತೀನಿ. ಇಲ್ಲ ಆರಾಮದ ಕಮ್ಮ. ಇಲ್ಲರ ಹೇಳಕ್ಕೆ ಕೂಡಲ ಬರ್ಲೋಗಿತ್ತು, ಮಕ್ಕೊಂಡ್ರೆ ನಿದ್ದೆ ಹತ್ತಲ್ಲ ಹೊಂಟಿತ್ತು, ತ್ರಾಸ ಆಗ್ಲತ್ತಿತ್ತು ಅವಳು. ಇದ್ರ ಮೊಳಕಾಲಾಗ ನೀರು ತುಂಬೇವ, ಆಪ್ರೇಷನ್ ಮಾಡ್ರಿ ಅಂದಿರು, ಅದ್ರ ಭೀ ಮಾಡಿಲ್ಲ, ಇದ್ರಲಿಂದ ಕಡಿಮೆ ಆಗ್ಯದ. ಆಯುರ್ವೇದಿಕ್ ಆಪ್ರೇಷನ್ ಇಲ್ದೇನೆ ಕಡಿಮೆ ಆಗ್ಯದ.
ಲಕ್ಷ್ಮೀಬಾಯಿ ಅದಾರ ಎಲ್ಲಿರ್ತೀರಿ ನೀವು? ಸಿದ್ಧಾರೂಢ ಮಠದ ಬಲ್ಲಿ ಗುಂಪದಿಂದ ಗುಂಪ ಬಲ್ಲಿ ಗುಂಪ ಮುಂದೆ ಮೌನೇಶ್ವರ ಗುಡಿ ಬಲ್ಲೇ ಇರ್ತೇವ್ರಿ. ಗಾರ್ಡನ್ ಅದ ನಮ್ಮ ಮನೆ ಮುಂದೆ, ಅಲ್ಲೇ ಇರ್ತೇವೆ. ಮತ್ತು ಇಲ್ಲಿ ತೆಲಂಗಾಣ 3 ಕಡೆ ಅವ್ರದ್ದು ಬ್ರ್ಯಾಂಚ್ ಅವಂತ. ತಲಾಂತರಲಿಂದ ಏನಂದ್ರೆ 7 ತಲೆಯಿಂದ ಏನಂದ್ರೆ ಇವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಗಿಡಮೂಲಿಕೆ. ಅವರು ಹಿಂಗೆ ಸಹಜ ಏನಂದ್ರೆ ಇಲ್ಲಿ ಬೀದರ್ ಶಿವನಗರ ಏರಿಯಾದಾಗ ಬಂದು ಇಲ್ಲಿ ಬಾಜು ಅಮೃತಪ್ಪ ಅಂತೇಳಿ ಹೋಟೆಲ್ ಅದ. ಆ ಅಮೃತಪ್ಪ ಅವ್ರ ಹೋಟೆಲ್ದಾಗ ಬಂದು ಅಲ್ಲಿ ಏನಾರ ಯಾವ್ದಾರ ಶಾಪ್ ಅವೇನು ನೋಡ್ರಿ ಒಂದು ಸಣ್ಣದು ಅಂತೇಳಿ ಹೇಳಿದ್ರೆ ಅವ್ರು ರಾಜ್ಕುಮಾರ್ ಅಂತಾರೆ ಅವ್ರ ಮಗ, ಅಮೃತಪ್ಪ ಅವ್ರ ಮಗ. ಅವ್ರೇನಪ್ಪ ಅಂದ್ರೆ ಇದು ಈಗ ನಾವು ಕೂತಿದ್ದ ಜಾಗ ಅವ್ರಿಗೆ ತೋರಿದ್ರು. ಅವ್ರು ಪಸಂದ್ ಮಾಡಿ ಇಲ್ಲಿ ಒಂದು 15-20 ದಿವಸ ಆಯಿತು ಅವರೆಲ್ಲ ಇದು ಆಶ್ರಮ ಮಾಡ್ಯಾರ. ಜನನೂ ಹೊಂಟವು ಬೇರೆ ಬೇರೆ ಕಡೆ, ಜೈರಾಬಾದ್ಲಿಂದ ಸದಾಶಿವಪೇಟು ಅಲ್ಲಿಂದ ಇಲ್ಲಿಂದ ಜನ ಬಂದದ. ಅವರೆಲ್ಲರೂ ಗುಣ ಆಗ್ಯದ, ಆರಾಮಾಗ್ಯದ ಅಂತ ತಿಳ್ಕೊಂಡು ಅವರು ಮತ್ತೆ ಸೆಕೆಂಡ್ ಟೈಮ್ನು ಹೊಂಟಾರ. ಎಲ್ಲ ಇದ್ರದ್ದು ಥೈರಾಯ್ಡು, BP, ಟೊಂಕ ನೋಯೋದು, ಕೈಕಾಲು ಮೊಳಕಾಲು, ಆಮೇಲೆ ಶುಗರು, BP ಎಲ್ಲ ಇದ್ರದ್ದು ಏನಂದ್ರೆ ಥೈರಾಯ್ಡು, ಅಸ್ತಮಾ, ಚರ್ಮ ರೋಗು ಎಲ್ಲನೇ ಏನಪ್ಪ ಅಂದ್ರೆ ಇದು ಮಾಡ್ತಾರೆ. ಈಗ ನಾನು ಖುದ್ದು ಏನಪ್ಪ ಅಂದ್ರೆ ಇಲ್ಲಿ ಬ್ಯಾನಿ ಆಗ್ತಿತ್ತು. ಅವ್ರು ಯಾವುದೋ ಒಂದು ಆಯಿಲ್ ತೊಗೊಂಡು ಮಸಾಜ್ ಮಾಡ್ಯಾರ, ಸ್ವಂತ ಮಾಡ್ಯಾರ. ನಾವು ಇಲ್ಲಿ ಬಂದು ಕುಂತಾಗ ಮಾಡ್ತಾರೆ. ಈಗ ಸದ್ಯ 90% ಕಡಿಮೆ ಅದ. ನನ್ನ ಹೆಸರು ಸುರೇಶ್ ಚುಡುಗುಪ್ಕರ್. ಶಿವನಗರನಾಗೆ ಇರ್ತೀನಿ. ಚಳವಣಿ ಬಡಾವಣೆ ಸೌತ್, ಶಿವನಗರ ಸೌತ್ನಾಗ ಇರ್ತೀನಿ. ಆರ್ಎಸ್ಎಸ್ನ ಕಾನೂನು ಬಾಹಿರ ನಡೆಯನ್ನು ವಿರೋಧಿಸಿ ಕೂಡಲೇ ಸರ್ಕಾರ ಈ ಸಂಘಟನೆ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಡೆ ಸರಿಯಾಗಿದೆ, ಅವರನ್ನು ನಾವು ಬೆಂಬಲಿಸುತ್ತೇವೆ ಎಂದು ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ಬುದ್ಧ ವಿಹಾರದಿಂದ ಜಯಘೋಷಗಳನ್ನು ಕೂಗುತ್ತಾ ಹೊರಟಿರುವಂಥ ಪ್ರತಿಭಟನಾಕಾರರು ಭಗತ್ ಸಿಂಗ್ ವೃತ್ತ, ಶಿವಾಜಿ ವೃತ್ತ, ಅದರ ಒಂದು ಮುಖಾಂತರವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತಕ್ಕೆ ಬಂದು ಅವರು ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ಮುಖಂಡರಾದ ಬಾಬುರಾವ್ ಹನ್ನ, ಜಗದೀಶ್ವರ್ ಬಿರಾದರ್, ಓಂ ಪ್ರಕಾಶ್ ರೊಟ್ಟೆ, ಸಂಜಯ್ ಜಾಗೀರ್ದಾರ್, ಮಹೇಶ್ ಗೋರ್ನಾಳ್ಕರ್, ಉದಯ್ ನಾಯಕ್, ಅವಿನಾಶ್ ರಾಯ್, ಅಭಿ ಕಾಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ದೇಶದಲ್ಲಿ RSS ಬಡವರಿಂದ ಹಣ ವಸೂಲಿಯನ್ನು ಮಾಡಿ ದಲಿತರಿಗೆ, ಹಿಂದುಳಿದವರಿಗೆ ಹಾಗೂ ಶೋಷಿತರಿಗೆ ಮತ್ತೆ ಮೊದಲಿನಂತೆ ನಡೆಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದು ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆ, ಇದು ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಎನ್ನುವಂಥ ಮಾತನ್ನು, ಈ ಒಂದು ಅಭಿಪ್ರಾಯಗಳನ್ನು ಅಲ್ಲಿ ಮುಖಂಡರು ವ್ಯಕ್ತಪಡಿಸಿರುವಂಥ ಸನ್ನಿವೇಶ ಕಂಡುಬಂತು. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಹೇಳಿದ್ದಿಕ್ಕಾರ, ಪ್ರಜಾಪ್ರಭುತ್ವ ವಿರೋಧಿ ಆರ್ಎಸ್ಎಸ್ಗೆ ಹೇಳಿದ್ದಿಕ್ಕಾರ. ಬೇಕೇ ಬೇಕು. DSS ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತೀಯ ಸಂವಿಧಾನಕ್ಕೆ. ಲಾಠಿ ತೊಗೊಂಡು ಬಂದರು, ಹಾಫ್ ಚಡ್ಡಿ ತೊಗೊಂಡು ಬಂದರು, ಈ ಫುಲ್ ಚಡ್ಡಿದಾಗ ಬಂದ. ಮತ್ತೆ RS ಇತಿಹಾಸ ನೋಡಿ ನೀವು, ಬ್ರಿಟಿಷ್ ಸರ್ಕಾರ ಇದ್ದಾಗ ಬ್ರಿಟಿಷಿಗೆ ಸಪೋರ್ಟ್ ಮಾಡಿದಂಥವ್ರು, ಅವಾಗ ದೇಶದೊಳಗೆ ಕೆಲಸ ಮಾಡಿದಂಥವ್ರು ಇವತ್ತೇನು ಹೇಳ್ತಾರೆ ನಾವು ದೇಶಭಕ್ತರು ಅಂತೇಳಿ. ಅವರು ದೇಶಭಕ್ತಿ ಏನದನ್ನು ಏಜೆನ್ಸಿ ಕೆಲಸ ಮಾಡೋದು ಅಷ್ಟೇ. ನಾವು ಈ ಇತಿಹಾಸದಲ್ಲಿ ಹೋದಾಗ RSS ಬ್ರಿಟಿಷ್ ಪರವಾಗಲ್ಲದೆ ಈ ಸರ್ಕಾರ ವಿರುದ್ಧ ಹಾಗೆ ಮಹಾತ್ಮ ಗಾಂಧಿ ವಿರುದ್ಧ ಇವ್ರ ವಿರುದ್ಧ ಎಲ್ಲ ಕೆಲಸ ಮಾಡಿದಂಥ ವ್ಯಕ್ತಿ. ನೀವು ನೋಡ್ತಾ ಇದ್ರಿ, ಜನಗಳ ಬಗ್ಗೆ ಅವ್ರಿಗೆ ಮರ್ಯಾದೆ ಇಲ್ಲ, ತಿರಂಗ ಜೆಂಡಾ ಬಗ್ಗೆ ಮರ್ಯಾದೆ ಇಲ್ಲ, ಸಂವಿಧಾನ ಬಗ್ಗೆ ಮರ್ಯಾದೆ ಇಲ್ಲ. ಈ ದೇಶದಲ್ಲಿ ಎರಡೇ ನಡೀತದ. ಒಂದು ನಡಿಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ, ಎರಡನೇದಿಲ್ಲಿದ್ದಂಥ ಪ್ರಜಾಪ್ರಭುತ್ವ ಜೀವಂತ ಇರ್ಬೇಕಾಯ್ತು. ಈ ಪ್ರಜಾಪ್ರಭುತ್ವ ಆತಂಕ ತರಂತ ಜನ ನೋಡಿದೆವು. ಎಲ್ಲಿ ಗುಜರಾತ್ದಲ್ಲಿ ನೋಡಿದೆವು, ಅದರ ನಂತರ ನಾಂದೇಡ್ದಲ್ಲಿ ನೋಡಿದೆವು. ನಾಂದೇಡ್ದಲ್ಲಿ ಬಾಂಬ್ ಮಾಡಂತ ಜನ ಸಿಕ್ಬಿದ್ದರು, ಆದರೆ ಅಲ್ಲಿ ಮಹಾರಾಷ್ಟ್ರ ಪೊಲೀಸ್ ಸರಿಯಾಗಿ ಆಕ್ಷನ್ ತಗೊಳ್ಳಿಲ್ಲ. ಮಾಳೆಗಾಂವದಲ್ಲಿ ಬಾಂಬ್ ಹಾಕಿದಾಗ ಸಿಕ್ಬಿದ್ರು, ಅಲ್ಲಿ ಕೂಡ ಆಕ್ಷನ್ ಸರಿಯಾಗಿ ತಗೊಳ್ಳಿಲ್ಲ. ನಾವು ಹೇಳೋದೇನದಂದ್ರ RSS ಏನು ಮುಖದ, ಆ ಮುಖದ ಬಗ್ಗೆ ಹೋಮ್ ಡಿಪಾರ್ಟ್ಮೆಂಟ್ ಎಚ್ಚರಿಕೆ ವಹಿಸಬೇಕು. ಹೋಮ್ ಮಿನಿಸ್ಟರ್ ಏನಿದ್ದಾರ ಅವರು ಕೂಡ ನಮ್ಮ ಶಹಾಬುದ್ದೀನ್ ಕೇಸ್ ಅಂತೇಳಿ ಮಂಟಾಲ ಹತ್ತಿರ ಸಿಕ್ಬಿದ್ದಂಥ ಕೇಸ್
ಆ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲೇ ಬಂದಂಥ ವ್ಯಕ್ತಿ ಮರ್ಡರ್ ಮಾಡಿದಂಥ ವ್ಯಕ್ತಿಗಳು. ಇಂಥ ಮರ್ಡರ್ ಮಾಡಿದಂಥ ವ್ಯಕ್ತಿಗಳ ಕೈಯಾಗಿ ಇವಾಗ ಹೋಮ್ ಮಿನಿಸ್ಟ್ರಿ ಇದೆ. ಈ ಹೋಮ್ ಮಿನಿಸ್ಟ್ರಿದಾಗ ಏನಿದ್ದಾರೆ ಅಂದ್ರೆ ಇವರು ಎಲ್ಲರೂ RSS ಪೊಲೀಸ್ ಹಿಡಿದು RSS. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಹೋದಾಗ ನೋಡ್ತೇವೆ RSS ಜನ ಪೂರ್ಣ ಗುಂಡಾಗರ್ದಿ ಇದ್ದಂಥವ್ರು ಚೇರ್ ಮೇಲೆ ಕೊಡ್ತಾರೆ. ಬೇರೆ ಹೋಗಿ ಸುಮ್ಮನೆ ನಿದ್ರಬೇಕಾಗ್ತದೆ. ಯಾಕಂದ್ರೆ ದೇಶದ್ರೋಹಿ ಕೆಲಸ ಮಾಡಂತ, ಸಂವಿಧಾನ ವಿರೋಧಿ ಕೆಲಸ ಮಾಡಂತ, ಬಾಬಾ ಸಾಹೇಬರ ಪುಸ್ತಕ ಸುಟ್ಟಂತ ವ್ಯಕ್ತಿಗಳು ಇವತ್ತು ಕೇಂದ್ರದ ಸರ್ಕಾರ ಬಂದರು. ಅದು ಸ್ವಲ್ಪ ದೇಶಕ್ಕೆ ಎಲ್ಲಕ್ಕಿಂತ ದೊಡ್ಡ ಆಪತ್ತದ. ಈ ಆಪತ್ತು ತೆಗಿಬೇಕಾಯ್ತದ. ಯಾಕಂದ್ರೆ 2ನೇ ಮಹಾಯುದ್ಧ ಆದ ನಂತರ ಹಿಟ್ಲರ್ ಏನಿದ್ರು, ಹಿಟ್ಲರ್ ವಿರುದ್ಧ ಒಂದು ಈ ನವೆಂಬರ್ ಟ್ರಯಲ್ ಸ್ಟಾರ್ಟ್ ಆಗಿ ಈ ಅಧಿಕಾರ ಹೋದ ನಂತರ ನರೇಂದ್ರ ಮೋದಿಯವರು ಅಧಿಕಾರ ಹೋದ ನಂತರ ಮತ್ತೆ ನಾವು ನವೆಂಬರ್ ಟ್ರಯಲ್ ಹಂಗ ಈಗ ಏನಿದ್ದಾರೆ ಅಧಿಕಾರದಾಗಿದ್ದಂಥ ಜನರ ಮೇಲೆ ಆಕ್ಷನ್ ತಗೋಬೇಕಾಗ್ತದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.